100% ಪಿಗ್ಮೆಂಟೇಷನ್ ವಾಸಿ ಮಾಡಿಕೊಂಡ ನಮ್ಮ ಸಬ್ಸ್ಕ್ರೈಬರ್ದು ಸ್ಕ್ರೀನ್ ಶಾಟ್ ಹಾಕ್ತೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಪಿಗ್ಮೆಂಟೇಷನ್ ವಾಸಿನೇ ಆಗಲ್ಲ ಅಂತ ಹೂವಾಪೋಹಗಳ ಮಾತಿಗೆ ಕಿವಿ ಕೊಡಬೇಡಿ. ವಾಸಿ ಆಗುತ್ತೆ. ಯಾವಾಗ? 3 ವಿಷಯ ನೆನ್ಪಿಟ್ಕೊಳ್ಳಿ. ಒಂದು ಕನ್ಸಿಸ್ಟೆನ್ಸಿ, ಇನ್ನೊಂದು ಸ್ಕಿನ್ ಟೈಪ್, ಮತ್ತೊಂದು ನಿಮ್ಮ ಪಿಗ್ಮೆಂಟೇಷನ್ ಯಾವುದು. ಡರ್ಮಿಸ್, ಎಪಿಡರ್ಮಿಸ್, ಬಟರ್ಫ್ಲೈ, ಸ್ಪಾಟ್ ಅಂತ ನೋಡಿಕೊಂಡು ರೆಮಿಡೀಸ್ ಮಾಡಿ ಬರ್ತಿದ್ದಲ್ಲಿ ನಿಮಗೆ 100ಗಿನ 1000% ರಿಸಲ್ಟ್ ಗ್ಯಾರಂಟಿ. ಇದೇ ಆ ಪೇಸ್ಟ್ ನೋಡಿ, 100% ಪಿಗ್ಮೆಂಟೇಷನ್ ವಾಸಿ ಮಾಡಿದ ನಮ್ಮ ಸಬ್ಸ್ಕ್ರೈಬರ್ದು ಸ್ಕ್ರೀನ್ಶಾಟ್ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ಪೌಡ್ರ್ ತುಂಬ ಪವರ್ಫುಲ್ಲು. ಬಟ್ ನೀವು ಇದನ್ನು ಒಂದು ಸಲ ನಿಮ್ಮ ಸ್ಕಿನ್ಗೆ ಅದು ಸೂಟ್ ಆಯಿತು, ಚಾಲೆಂಜ್ ಮಾಡಿ ಹೇಳ್ತೀನಿ, ನಿಮ್ಮ ಸ್ಕಿನ್ ಲೆವೆಲ್ಲೇ ಬೇರೆ ಆಗುತ್ತೆ. ವಿತ್ ಲೈವ್ ಪ್ರೂಫ್ ಇವತ್ತಿನ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಪಿಗ್ಮೆಂಟೇಷನ್ ಹೋಗೋದೇ ಇಲ್ಲ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಸತತವಾಗಿ ಸಕ್ಸಸ್ ಸ್ಟೋರೀಸ್ ಕೊಡ್ತಾ ಇದ್ದೀನಿ. ಇವತ್ತು ನಮ್ಮ ಸಬ್ಸ್ಕ್ರೈಬರ್ದು 100ಕ್ಕೆ 1000% ಪಿಗ್ಮೆಂಟೇಷನ್ ವಾಸಿಯಾಗಿರೋದು ಅವರು ನಮಗೆ ಸ್ಕ್ರೀನ್ಶಾಟಲ್ಲಿ ಹಾಕಿದ್ದಾರೆ. ಅದೇ ಅಲ್ಲ, ಆ್ಯಕ್ಚುಲಿ ಅವ್ರ ಸ್ಕಿನ್ ಲೆವೆಲ್ ಎಷ್ಟು ಚೇಂಜ್ ಆಗಿದೆ ಅಂದರೆ, ಯಾವುದೋ ಫಂಕ್ಷನ್ಗೆ ಹೋಗಿದ್ರಂತೆ, ಅದನ್ನು ಹಾಕಿದ್ದಾರೆ ಸ್ಕ್ರೀನ್ಶಾಟ್. ಎಲ್ಲರೂ ಆಶ್ಚರ್ಯ ಪಟ್ಬಿಡ್ದಂತೆ, ಇದೇನಿದು, ಯಾಕಂದರೆ ಅವ್ರು ನೋಡೇ ಇರ್ತಾರೆ ಅವ್ರ ಸ್ಕಿನ್ ಟೈಪ್ ಹೆಂಗಿರುತ್ತೆ ಅಂತಲ್ವಾ. ಇದೇನಿದು ಇಷ್ಟು ಆಶ್ಚರ್ಯವಾಗಿ ಇಷ್ಟು ಬದಲಾವಣೆ ಆಗಿದೆ, ಪಿಗ್ಮೆಂಟೇಷನ್ ವಾಸಿಯಾಗೋದ್ರ ಜೊತೆಗೆ ಸ್ಕಿನ್ ಗ್ಲೋಯಿಂಗ್ ಆಗೋಗಿದೆ ಅಂತ ಹೇಳಿದ್ರು ನನಗೆ ಶೋಭಾನಿ ಮ್ಯಾಮು. ಥ್ಯಾಂಕ್ ಯು ಸೋ ಮಚ್ ಶೋಭಾನಿ ಮ್ಯಾಮ್. ನಿಮ್ಮ ಫೀಡ್ಬ್ಯಾಕು, ನಿಮ್ಮ ಅದ್ಭುತವಾದ ಕಮೆಂಟ್ಸು ಈ ಹೇಮಾ ನಾಗರಾಜ್ ಚಾನಲ್ ಮೇಲೆ ಯಾವಾಗಲೂ ಬರ್ತಾನೆ ಇರಲಿ ಅಂತ ಹೇಳ್ತಾ, ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಶೋಭಾನಿ ಮ್ಯಾಮ್ಗೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡಿ. ಈಗಾಗಲೇ ಇಂಟ್ರಡಕ್ಷನಲ್ಲಿ ನೋಡಿದ್ವಿ ಅಲ್ವಾ. ಸೊ ಯಾಕೆ ಅಂದರೆ, ಸುಮಾರು ಒಂದು 20-25 ಜನ ಹೊಸ ಸಬ್ಸ್ಕ್ರೈಬರ್ಸು ಹೇಮಾ ನಮಗೆ ಪಿಗ್ಮೆಂಟೇಷನ್ ಬಂದಿದೆ, ಯಾವುದಾದ್ರು ರೆಮಿಡಿ ಮಾಡ್ಕೊಳ್ಬೇಕು ಅಂತ ಕೇಳ್ತಿದ್ದಾರೆ. ಆ ನಿಟ್ಟಿನಲ್ಲಿ ನೋ ಕನ್ಫ್ಯೂಷನ್ಸ್. ನಾನು ಹೇಳಿದ್ದೀನಿ, ನಿಮ್ಮ ಫಸ್ಟು ಕನ್ಸಿಸ್ಟೆನ್ಸಿ. ಯಾವುದೇ ಕೆಲಸ ಜೀವನದಲ್ಲಿ ಮಾಡಬೇಕಾದ್ರೂ ಪರ್ಫೆಕ್ಷನ್ ಇರಬೇಕು. ನಂಬರ್ 1 ಅಂದರೆ ಪ್ರತಿದಿನ ಅದರ ಅಳವಡಿಕೆ ಇರಲೇಬೇಕು. ಐದರ್ ಇವಾಗ ಹುಷಾರಿಲ್ಲ, ನಾವು ಟ್ಯಾಬ್ಲೆಟ್ಸ್ ತೊಗೊಳ್ತೀವಿ ಅಂದರೆ ಪ್ರತಿದಿನ ತೊಗೊಳ್ಬೇಕಲ್ಲ. ಈಗ ಫಾರ್ ಎಕ್ಸಾಂಪಲ್ ಮನೇಲಿ ಅಡುಗೆ ಮಾಡ್ತಿದ್ದೀವಿ ಅಂದರೆ ಒಂದಿನ ಸ್ಕಿಪ್ ಮಾಡೋಕ್ಕಾಗತ್ತಾ? ಬ್ರೇಕ್ಫಾಸ್ಟು, ಅಡುಗೆ, ಊಟ ಎಲ್ಲ ಇಲ್ಲ. ಸೊ ಕನ್ಸಿಸ್ಟೆನ್ಸಿ. ನಂಬರ್ 2 ನಿಮ್ಮ ಸ್ಕಿನ್ ಟೈಪ್. ನಮ್ಮ ಬೆರಳುಗಳೇ ಒಂದೇ ಸಮ ಇಲ್ಲ. ಸೊ ನನಗಿರೋ ಸ್ಕಿನ್ ಟೈಪು, ಶೋಭಾನಿ ಮ್ಯಾಮ್ಗಿರೋ ಸ್ಕಿನ್ ಟೈಪು, ನಿಮಗಿರೋ ಸ್ಕಿನ್ ಟೈಪು ಒಂದೇ ಅಲ್ಲ. ನೆಕ್ಸ್ಟ್, ಪಿಗ್ಮೆಂಟೇಷನ್ ಯಾವುದು? ಮುಖದ ಮೇಲೆ ಬಂಗಿದ್ದ ತಕ್ಷಣ ಒಂದೇ ಥರ ಅಲ್ಲ ಅಲ್ವಾ. ಎಪಿಡರ್ಮಿಸ್ ಪಿಗ್ಮೆಂಟೇಷನ್, ಡರ್ಮಿಸ್ ಪಿಗ್ಮೆಂಟೇಷನ್, ಸ್ಪಾಟ್ ಪಿಗ್ಮೆಂಟೇಷನ್, ಬಟರ್ಫ್ಲೈ ಪಿಗ್ಮೆಂಟೇಷನ್ ಅಲ್ವಾ. ನನಗೆ ಕಮೆಂಟ್ಸ್ ಹಾಕುವಾಗ ದಯವಿಟ್ಟು ಹೇಳ್ತಿದ್ದೀನಿ, ನಿಮ್ಮ ಸ್ಕಿನ್ ಟೈಪ್ ಮತ್ತು ನಿಮ್ಮ ಪಿಗ್ಮೆಂಟೇಷನ್ ಯಾವುದು ಅಂತ ಹೇಳಿ. ಆವಾಗಲೇ ನಾವು ರೆಮಿಡೀಸ್ನ ಹೇಳೋಕ್ಕಾಗೋದು ಅಲ್ವಾ. ಸೊ ಒಬ್ರಿಗೆ 100,000% ವಾಸಿ ಆಗ್ತಿದೆ ಅಂದರೆ ಅವ್ರು ಪರ್ಫೆಕ್ಟಾಗಿ ಇದಿಷ್ಟು ನೋಡಿರ್ತಾರೆ ಅಲ್ವಾ. ಅಕಸ್ಮಾತ್ ಅದರಲ್ಲಿ ಒಂದು ಚೂರು ಹೆಚ್ಚು ಕಮ್ಮಿ ಆಯಿತು ಅಂದರೆ ರಿಸಲ್ಟ್ ಸಿಗಲ್ಲ, ಆಯಿತಾ. ಮತ್ತು ಏನೇನು ರೆಡಿ ಮಾಡ್ಕೊಳ್ಬೇಕು ಇವತ್ತಿನ ಪ್ರೊಸೀಜರ್? 5 ನಿಮಿಷದ ಪ್ರೊಸೀಜರ್. ನೀವು ಕೆಲ್ಸಕ್ಕೆ ಹೋಗೋ ಹೆಂಗಸರಾದರೂ ನಿಮ್ಗೆ 5 ನಿಮಿಷ, ನೀವು ವರ್ಕಿಂಗ್ ಇದು ಹೌಸ್ ವೈಫ್ಸ್ ಆದರೂ 5 ನಿಮಿಷದ ಪ್ರೊಸೀಜರ್, ಜಾಸ್ತಿ ಟೈಮ್ ಇಲ್ಲ. ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಟ್ಟಿದ್ದೀನಿ. ಒಂದ್ಸಲ ವೀಡಿಯೋ ನೋಡ್ಕೊಂಡು ಬರ್ತೀನಿ. ಬ್ಲೂ ಪ್ಯಾಕೆಟ್ ಹಾಲು ಅಲ್ವಾ. ಸೊ ಯಾಕೆ ಬ್ಲೂ ಅಂದರೆ, ಹಸುವಿನ ಹಾಲು ಸಿಕ್ಕಿದ್ರೆ ಬೆಸ್ಟು. ಈ ಸಿಟಿಲಿ ಎಲ್ಲಿ ಸಿಗುತ್ತೆ ನಿಮ್ಗೆ ಹಸುವಿನ ಹಾಲು? ಇವಾಗ ನಾನು ಮುಖ ವೈಪ್ ಮಾಡ್ಕೊಳ್ಳೋದಕ್ಕೆ ನೋಡಿ ಇದನ್ನು, ಆಯಿತಾ. ಇವಾಗ ನಿಮ್ಮ ಮುಖ ವೈಪ್ ಮಾಡ್ಕೊಳ್ಳೋಕೆ ನಿಮ್ಗೆ ಸುಮಾರು 1 ಚಮಚದಷ್ಟು ಹಾಲು ಸಾಕಲ್ಲ. ಹಸಿ ಹಾಲು ನಂದಿನಿ. ಯಾಕೆ ಅಂದರೆ ಇದು ಸ್ವಲ್ಪ ಜಿಡ್ಡಿನ ಅಂಶ ಕಮ್ಮಿ ಇರುತ್ತೆ, ಫ್ಯಾಟ್ ಇದ್ದೇ ಇರುತ್ತೆ ಹಾಲಲ್ಲಿ, ಬಟ್ ಕಮ್ಮಿ ಇರುತ್ತೆ. ಈ ಆರೆಂಜು ಮತ್ತೊಂದು ಕಲರ್ಸ್ ಎಲ್ಲ ಇದೆಯಲ್ಲ, ಸೊ ಆರೆಂಜ್ ಜಾಸ್ತಿ ಇದೆ. ಸೊ ಬ್ಲೂ ಬೆಸ್ಟ್. ಇವಾಗ 3 ಕಪ್ಪಲ್ಲಿ 1 ಕಪ್ಪು ಹಸಿ ಹಾಲು, ಆಯಿತಾ. ನೆಕ್ಸ್ಟು, ಈಗ ಸೆಕೆಂಡ್ ಏನಪ್ಪ, ಇದೇನಿಲ್ಲ 5 ನಿಮಿಷದ ರೆಮಿಡಿ, ಕೇವಲ 5 ನಿಮಿಷದಲ್ಲಿ ಆಗೋ ರೆಮಿಡಿ. ಇದು ನಿಮಗೆ 100,000% ಸೂಟ್ ಆಗಿದೆ. ಯಾಕೆ ಗೊತ್ತಾ? ಇದೇ ರೆಮಿಡಿಲಿ 100% ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಂಡಿರೋ ನಮ್ಮ ಸಬ್ಸ್ಕ್ರೈಬರ್ದು ಸ್ಕ್ರೀನ್ಶಾಟ್ ಆಗ್ತಾ ಇದ್ದೀನಿ. ಓಕೆ, ಈಗ ಇದು ಸ್ಟೆಪ್ ನಂಬರ್ 1 ಫ್ರೆಂಡ್ಸ್. ಇದಕ್ಕೊಂಚೂರು ಕಾಟನ್ ಬಾಲ್ ಹಾಕ್ಬಿಡ್ತೀನಿ. ಸ್ಟೆಪ್ ನಂಬರ್ 1 ಕಂಪ್ಲೀಟ್ ಆಯಿತು. ಸ್ಟೆಪ್ ನಂಬರ್ 2, ರಾಮಬಾಣ ಲಿಕೊರೈಸ್, ಅತಿ ಮಧುರ, ಎಷ್ಟಿ ಮಧು, ಮುಲತ್ತಿ ಪೌಡರ್. ಮುಲ್ತಾನಿ ಮಿಟ್ಟಿ ಅಲ್ಲ, ಮುಲತ್ತಿ. ಇದೇ ಬ್ರ್ಯಾಂಡ್ ಆಗಬೇಕು. ಯಾಕಂದರೆ ನಮ್ಮ ಜೊತೆ ಆಲ್ಮೋಸ್ಟ್ 9 ತಿಂಗಳು ಅವ್ರು ನಮ್ಮ ಜೊತೆ ಇದ್ದಾರೆ. ಇದರಲ್ಲೇ ಸುಮಾರು ಜನಕ್ಕೆ ವಾಸಿಯಾಗಿದೆ. ಇದೆಷ್ಟು ತೊಗೊಳ್ಬೇಕು? ನಿಮ್ಮ ಮುಖದ ಅನುಗುಣವಾಗಿ. ನಿಮ್ಮ ಬರೀ ಪಿಗ್ಮೆಂಟೇಷನ್ ಇರೋ ಜಾಗನೇ ಹಾಕಬೇಕಾ? ಹಾಗೇನಿಲ್ಲ, ಇಡೀ ಮುಖ ಹಾಕ್ಕೊಳ್ಳಿ, ಆಯಿತಾ. ಇದರಲ್ಲಿ ಒಂದು ಎನ್ಸೈಮ್ ಇದೆ. ಅದ್ರ ಕೆಲಸ ಏನು ಅಂದರೆ ಪಿಗ್ಮೆಂಟೇಷನ್ನ ಹೋಗ್ಲಾಡ್ಸೋ ಕೆಲಸ. ಈ ಪುಡಿ ಕೆಲಸನೇ ಅದು. ಮಂಗನ ನಿವಾರಣೆ ಅಲ್ಲ, ಬುಡದಿಂದ ತೆಗೆಯುತ್ತೆ. ನಾನು ನಿವಾರಣೆ ಮಾಡುತ್ತೆ ಅಂತ ನಾನು ಹೇಳಲ್ಲ. ಬುಡದಿಂದ ತೆಗೆಯುವ ಶಕ್ತಿ ಇರೋ ಏಕೈಕ
100ಗೆ 1000% ನಮ್ಮ ಮುಲತ್ತಿ. ಇದನ್ನೊಂದು ಬೌಲ್ ಹಾಕ್ಕೊಂಡೆ. ಆಯಿತಾ, ಇದಕ್ಕೆ ನಾನು ಮೊಸರು ಹಾಕಬೇಕಾಗಿತ್ತು, ಡೈರೆಕ್ಟಾಗಿ ಮೊಸರು ಇದಕ್ಕೆ ಹಾಕ್ಕೊಳ್ತೀನಿ. ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ಈಗ ಮೊಸರು, ಮನೆ ಮೊಸರು, ಒಂದು ದಿನದ ಮೊಸರು, ಹುಳಿ ಇಲ್ಲದಿರೋ ಮೊಸರು, ಫ್ರಿಜ್ಜಲ್ಲಿರೋ ಮೊಸರು, ಅರ್ಥ ಆಯ್ತಾ? ಇಷ್ಟು ನಾನು ಕ್ಲಿಯರಾಗಿ ಹೇಳಿದ್ದೀನಿ. ಇನ್ನೂ ಇದ್ರ ಮೇಲೆ ನಿಮಗೆ ಡೌಟ್ ಇತ್ತು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆಮೇಲೆ ಇದು ಪ್ಯಾಚ್ ಟೆಸ್ಟ್ ಮಾಡಬೇಕು, ಅದನ್ನು ಹೇಳ್ಕೊಡ್ತೀನಿ ಹೆಂಗೆ ಅಂತ. ನೋಡಿ, ಇವಾಗ ನೀವು ಒಂದಿಷ್ಟು ಮುಲ್ಲತ್ತಿ ತಗೊಳ್ಳಿ, ಆಯಿತಾ? ಒಂದಿಷ್ಟು ಮುಲ್ಲತ್ತಿ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಈ ಬೌಲ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಕಲಸಿ. ನೋಡಿ, ಅದರಲ್ಲೇ ಒಂಚೂರು ನೀರಿದೆ, ನೀರು ಹಾಕಿ ಕಲಿಸ್ದೆ ನಾನು. ನಾನು ನಾಳೆ ರೆಮಿಡಿ ಮಾಡ್ಕೊಳ್ಬೇಕು. ಇವತ್ತು ನನ್ನ ಕೆಲಸ ಏನು, ಹಿಂದಿನ ದಿನ ರಾತ್ರಿ ಲೇಡೀಸ್ ಆದರೆ ಪಾತ್ರೆ ಗೀತ್ರೆ ಎಲ್ಲ ತೊಳೆದು ನೀರಿನ ಕೆಲಸ ಏನು ಇಟ್ಕೊಳ್ಬಾರ್ದು. ಇನ್ನೇನು ಮಲ್ಗಕ್ಕೆ ಹೋಗ್ತಿದ್ದೀರಾ ನನಗೆ ಒಂದು ಅರ್ಧ ಚಮಚ ತಗೊಂಡು ಇಲ್ಲಿ ಹಾಕ್ಕೊಂಡು ಮಲ್ಕೊಂಬಿಡಿ. ಬೆಳಗ್ಗೆ ಎದ್ದು ಉರಿ, ನೆವೆ, ಇರಿಟೇಷನು, ರೆಡ್ನೆಸ್ಸು ಏನೂ ಆಗಿಲ್ಲ ಅಂದರೆ ಫಸ್ಟ್ ಕ್ಲಾಸಾಗಿ ಆಗುತ್ತೆ ನಿಮಗೆ ಅಂತ. ಅರ್ಥ ಆಯ್ತಾ ಫ್ರೆಂಡ್ಸ್? ಇಷ್ಟೇ ಇರೋದು. ನಾನು ರಾಕೆಟ್ ಸೈನ್ಸ್ ಅಂತೂ ಹೇಳ್ಕೊಟ್ಟಿಲ್ಲ, ಯಾಕಂದರೆ ಸುಮಾರು ಜನ ಕನ್ಫ್ಯೂಸ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ನೋಡಿ, ಸಿಂಪಲ್ ರೆಮಿಡಿ ಇದು. ಫ್ರಿಜ್ಜಲ್ಲಿಟ್ಟಿರೋ ಮೊಸರು ಯಾಕೆ ಹೇಮಾ? ಫ್ರಿಜ್ಜಲ್ಲಿಟ್ಟಿರೋ ಒಂದಿನ ಮೊಸರು ಇದೆ, ಒಂದು ದಿನದ ಮೊಸರು ಅಂತ ನಾನು ಅಂದೆ. ಅಂಗಡಿ ಪ್ಯಾಕೆಟ್ ಇಲ್ಲ, ಅಂಗಡಿದು ಏನೂ ಬಳಸಂಗಿಲ್ಲ, ಹಾಲು ಹಸಿದು ಅಷ್ಟೇ. ಆಯಿತು, ಇವಾಗ ಕಾಯಿಸಿದ ಹಾಲು ಹಾಕಿದ್ರೆ ಏನೇನು ಹೇಮಾಗತ್ತೆ? ಇಂಗ್ಲೀಷ್ ಮೆಡಿಸಿನ್ಸಲ್ಲಿ ಪಿಗ್ಮೆಂಟೇಷನ್ಗೆಲ್ಲ ಕ್ರೀಮ್ಸು ಆಯಿಂಟ್ಮೆಂಟ್ಸ್ ಕೊಡ್ತಾರೆ. ಅದರಲ್ಲಿ ರೆಟಿನಾಲ್ ಅಂತ ಒಂದು ಪದ ಬಳಕೆ ಆಗಿದೆ, ದಯವಿಟ್ಟು ತೆಗೆದು ಒಂದು ಸಲ ನೋಡ್ಕೊಳ್ಳಿ. ಆಯಿಂಟ್ಮೆಂಟಿಂದೆ, ಕ್ರೀಮ್ ಡಬ್ಬಿಯಿಂದ. ರೆಟಿನಾಲ್ ಏನು? ಅದೇ ರೆಟಿನಾಲ್ ನಾನು ಫ್ರೀ ಆಫ್ ಕಾಸ್ಟ್ ಈ ಹಾಲಲ್ಲಿದೆ, ವಿಟಮಿನ್ ಎ ರೆಟಿನಾಲ್ ಇದೆ ಈ ಹಾಲಲ್ಲಿ. ಅದನ್ನು ತಗೊಂಡು ಯಾಕೆ ಮುಖ ಹಾಳು ಮಾಡ್ಕೊಳ್ಳೋ ಬದಲು ಇದನ್ನೇ ಹಾಕ್ಕೊಂಡು ಮುಖ ಒರೆಸ್ಕೊಳ್ಬೋದಲ್ಲ. ಅದು ಗುಟ್ಟು ಹೇಳ್ಕೊಡ್ತೀನಿ. ತ್ರೀ ಸ್ಟೆಪ್ಸ್ ಮೆಥಡ್ ಇದೆ ಇದರಲ್ಲೊಂದು. ಆ ಗುಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸುಮಾರು ನಮ್ಮ ವಾಸಿಯಾದ ಸಬ್ಸ್ಕ್ರೈಬರ್ಗೆ ಆ ಗುಟ್ಟುಗಳು ಗೊತ್ತಿದೆ. ಆ ಸೀಕ್ರೆಟ್ 3 ಬಾಲ್ ಸೀಕ್ರೆಟ್ಸ್ ಅಂತ ಇದೆ ಇದರಲ್ಲೊಂದು, ಹೇಳ್ತೀನಿ ಅದೇನು ಅಂತ. ಆಯಿತಾ? ಇದನ್ನೊಂದು 2 ರಿಂದ 3 ಸಲ ಮಾಡ್ಕೊಂಡಿದ್ದೀನಿ, ಇದರಲ್ಲಿ ಏನು ಸೈಡ್ ಎಫೆಕ್ಟ್ ಆಗಲ್ಲ. ಈ ಥರ ನೋಡಿ, ನೀವು ಹಾಲು ತಂದಾಗ ಒಂದು 1/4 ಲೀಟ್ರಷ್ಟು, ಒಂದು 1/4 ಲೀಟ್ರ್ಗಿಂತ ಕಮ್ಮಿ ಒಂದು 100 ಗ್ರಾಮ್ ಎತ್ತಿಟ್ಕೊಳ್ಳಿ. ನಾನು ಅದೇ ಮಾಡಿರೋದು. ಫ್ರಿಜ್ಜಲ್ಲಿ ಇಟ್ಕೊಂಬಿಡಿ, ಸ್ಮೆಲ್ ಬರುತ್ತೆ. ಆಯಿತಾ? ಇದು ಕ್ಲಿಯರ್ ಮಾಡಿದ್ದೀನಿ. ಒಂದಿನದ ಮೊಸರು ನಿಮಗೆ ಗುಡ್ ಬ್ಯಾಕ್ಟೀರಿಯಾ ಇರುತ್ತೆ. ಇವಾಗ ರೆಟಿನಾಲ್ ವಿಷಯ ಹೇಳಿದೆ. ಒಂದಿನ ಮೊಸರು ಗುಡ್ ಬ್ಯಾಕ್ಟೀರಿಯಾ ಇರುತ್ತೆ. ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ತಣ್ಣಕ್ಕಿರೋದು ಮುಖಕ್ಕೆ ಹಾಕ್ಕೊಂಡ್ರೆ ಏನು, ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಒಂದಕ್ಕೊಂದು ಕನೆಕ್ಷನ್ ಇದೆ, ಸೈಂಟಿಫಿಕಲಿ ಪ್ರೂವ್. ನಾನು ಹೇಳ್ತಿಲ್ಲ, ಅದು ಇಟ್ ಇಸ್ ಪ್ರೂವ್ ಸೈಂಟಿಫಿಕಲಿ. ಆಯಿತಾ? ಈಗ ಇದನ್ನು ಕಲಿಸ್ದೆ. ಯಾವುದನ್ನು ಇಡಬೇಕು ಮಾಡಬೇಕು ಅಂತ ಏನೂ ಇದಿಲ್ಲ. ಈಗ ಮಾಡೋಕ್ಕೆ ಹೋಗ್ಬೇಡ, ಡೈರೆಕ್ಟಾಗಿ ಸಿಂಪಲ್ ಮೆಥಡ್ ಇಷ್ಟು ಮಾಡ್ಕೊಳ್ಳಿ. ಇವತ್ತಿನ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ, ನೀವೇ ಅಂತೀರಾ ಹೌದು ಹೇಮಾ ಅಂತ. ಆಯಿತಾ? ಬನ್ನಿ ಇವತ್ತಿನ ವೀಡಿಯೋ ಹೋಗೋಣ. ಈಗ ಹಸಿ ಹಾಲು ನಾನು ತೋರಿಸಿದ್ದೀನಿ ನಿಮಗೆ, ಯಾವುದನ್ನು ತೊಗೊಳ್ಬೇಕು ಏನು ಎತ್ತ ಅಂತ. ಸ್ಟೆಪ್ ನಂಬರ್ 1, ಹಸಿ ಹಾಲು ತೊಗೊಳ್ಳಿ. ಆರೆಂಜ್ ಪ್ಯಾಕೆಟ್ ಆದರೆ ನನಗೆ ಸ್ವಲ್ಪ ಇದಿರುತ್ತೆ, ಜಿಡ್ಡಿನ ಅಂಶ ಜಾಸ್ತಿ ಇರುತ್ತೆ. ಆಯಿತಾ? ಇವಾಗ 3 ಸ್ಟೆಪ್ ಪ್ರೊಸೀಜರ್ ಅಂತ ಇದೆ ಆಯುರ್ವೇದದಲ್ಲಿ. ಆಯಿತಾ? ಏನು ಅಂತಂದರೆ ನಿಮ್ಮ ಮುಖನ ಕ್ಲೀನ್ ಮಾಡ್ಕೊಳ್ಳೋದು. ಸ್ಟೆಪ್ ನಂಬರ್ 1 ನೋಡಿ ಹೆಂಗೆ ಅಂದರೆ, ಫಸ್ಟ್ ಟೈಮ್ ನಾವು ಕ್ಲೀನ್ ಮಾಡ್ಕೊಳ್ತೀವಲ್ಲ, ಆವಾಗ ಕಾಟನಲ್ಲಿ ಕೊಳೆ ಬರುತ್ತೆ ಸ್ವಲ್ಪ. ಒಂದು 90% ಅಂತ ಇಟ್ಕೊಳ್ಳಿ. ಸೆಕೆಂಡ್ ಇದರಲ್ಲಿ ಒಂದು 70%. ಮೂರನೇದರಲ್ಲಿ ನಮಗೆ ಕೊಳೆನೇ ಬರಲ್ಲ. ಆಯಿತಾ? ನಮಗೆ ಕೊಳೆನೇ ಬರಲ್ಲ. ಸೊ ಆವಾಗ ನಮ್ಮ ಮುಖ ಕ್ಲಿಯರ್ ಆಗಿದೆ. ಸೊ ಪ್ರತಿ ಟೈಮು ಕಾಟನ್ ಬಾಲ್ನ ಚೇಂಜ್ ಮಾಡಬೇಕು ನೀವು. ನನ್ನ ಮುಖದ ಕ್ಲಾರಿಟಿ ನೋಡ್ಕೊಳ್ಳಿ. ಹಾಗೆ ದಿನಕ್ಕೆ 3 ಸಲ ಮಾಡ್ತೀರಾ, 4 ಸಲ ಮಾಡ್ತೀರಾ, ಮಾಡ್ಕೊಳ್ಳಿ. ಒಂದು ಹಾಲು ತರ್ತೀರಲ್ಲ, ಒಂದು 100 ಗ್ರಾಮ್ ಅಷ್ಟು ಹಾಲನ್ನ ಫ್ರಿಜ್ಜಲ್ಲಿ ಇಟ್ಕೊಂಬಿಡಿ. ಹೊರಗಡೆ ಇಡಬೇಡಿ, ಸ್ಮೆಲ್ ಬರುತ್ತೆ. ಜಸ್ಟ್ ಅದರಲ್ಲಿ ನಿಮ್ಮ ಮುಖ ಕ್ಲೀನ್ ಮಾಡ್ತಾ ಬನ್ನಿ. ಓಕೆ? ಯಾಕೆಂದರೆ ಹಸಿ ಹಾಲಲ್ಲಿ ನಮಗೆ ರೆಟಿನಾಲ್ ಮತ್ತು ವಿಟಮಿನ್ ಎ ಯಥೇಚ್ಛವಾಗಿ. ಇದು ಆಯಿತಾ? ಇದು ಫಸ್ಟ್ ಕಾಟನ್ ಬಾಲ್. ನೆಕ್ಸ್ಟು ಅದೇ ಥರ ಸೆಕೆಂಡ್, ಥರ್ಡ್ ಮಾಡಬೇಕಾಗುತ್ತೆ. ಆಯಿತಾ? ಇದನ್ನು ಕ್ಲಿಯರ್ ಮಾಡಿ. ಇದೊಂಚೂರು ಡ್ರೈ ಆದಮೇಲೆ ನಿಮ್ಮ ಜೊತೆ ಸಿಗ್ತೀವಿ. ಈ ಮೆಥಡ್ ಸೆಟ್ ಆಗಿಲ್ಲ ಅಂದರೆ ನಾವು ಬೇರೆ ಮೆಥಡ್ಗೆ ಹೋಗಬೇಕಾಗತ್ತೆ. ಇದು ಬೇಸಿಕ್ ಮೆಥಡ್ ನಾನು ನಿಮ್ಗೆ ಹೇಳ್ಕೊಡ್ತಿರೋದು. ಪ್ಯಾಚ್ ಟೆಸ್ಟ್ ತೋರಿಸಿದೆ ಅಲ್ವಾ? ಎಷ್ಟೊತ್ತಾಯಿತು ಹೇಳಿ? ಇದನ್ನು ಅಪ್ಲೈ ಮಾಡಿ. ನಾನು ಹೇಳಿದ್ದೀನಿ ಮೊಸರು ಯಾವ ರೀತಿ ಇರಬೇಕು, ಯಾಕೆ ಮೊಸರು ಇದೆ, ಲ್ಯಾಕ್ಟಿಕ್ ಆ್ಯಸಿಡ್ ಇದೆ ಮೊಸರಲ್ಲಿ. ಆಯಿತಾ?
ನೀಟಾಗಿ ಅಪ್ಲೈ ಮಾಡಿ ಹಣೆಗೆ. ಇನ್ನೂ ನಿಮ್ಗೆ ಇಲ್ಲಿವರೆಗೂ ನಿಮ್ಗೆ ಅರ್ಥ ಆಯಿತು ಅಲ್ವಾ? ಇನ್ನೇನು ನಾನು ನಿಮ್ಗೆ ಡೌಟ್ ಇತ್ತು, ಮೂಗ್ ಮೇಲೆ ಬರ್ತಿದೆ, ಕೆನ್ನೆ ಮೇಲೆ ಬರ್ತಿದೆ, ದ ಸೇಮ್ ಪ್ರೊಸೀಜರ್ ಆಯಿತಾ? ಇದು ರಾಮಬಾಣ. ಫಸ್ಟ್ ಇದನ್ನು ಟ್ರೈ ಕೊಡೋಣ. ನಿಮಗೆ ಪ್ಯಾಚ್ ಟೆಸ್ಟಲ್ಲಿ ವರ್ಕ್ ಆಗಿಲ್ಲ ಅಂತ ಅಂದಾಗ ನೆಕ್ಸ್ಟ್ ರೆಮಿಡಿಗೆ ಹೋಗೋಣ. ನನ್ಪಾಮಾಗೆ ನಾವು ಒಂದೇ ಸಲ 50 ರೂಪಾಯಿ ಖರ್ಚು ನಂದು, ಒಂದೇ ಸಲ 162ಕ್ಕೆ ನಾನು ಹೇಳಲ್ಲ. ಫಸ್ಟ್ 50 ರೂಪಾಯಿ ನೋಡಿ, ಶೋಭಾ ಮ್ಯಾಮ್ಗೆ ಇದರಲ್ಲಿ ಹೋಗಿರೋದು ಆಯಿತಾ? ಅವ್ರದ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ ಆಯಿತಾ? ಇದೊಂದು 8 ನಿಮಿಷ ಆಗಲಿ, ಸೆಮಿ ಡ್ರೈ ಆಗಲಿ, ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಇನ್ನೇನೋ ಡೌಟ್ಸು ಕೇಳಿದ್ರೆ ಲೆಟ್ ಮೀ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ, ನಿಮ್ಗೆ ಇಮ್ಮಿಡಿಯೇಟಾಗಿ ಗ್ಲೋ ಗೊತ್ತಾಗುತ್ತೆ. ಬರೀ ಪಿಗ್ಮೆಂಟೇಷನ್ ಅಲ್ಲ, ಸ್ಕಿನ್ ವೈಟ್ನಿಂಗ್ ಆಗುತ್ತೆ. ಇದರಲ್ಲಿ ಆ ಥರ ಒಂದು ಎನ್ಸೈಮ್ ಇದೆ, ಒಂದು ಕಾಂಪೌಂಡ್ ಇದೆ ಆಯಿತಾ? ನೀವು ಇದೇ ಸ್ಕಿನ್ ವೈಟ್ನಿಂಗ್ ನೀವು ಬೇರೆ ಕಡೆ ಮಾಡಿದ್ರೆ ಮಾಡ್ತಾರಲ್ಲ ಸ್ಕಿನ್ ವೈಟ್ನಿಂಗ್ ಟ್ರೀಟ್ಮೆಂಟು, 50,000 1 ಲಕ್ಷ ಕೆಮಿಕಲ್ ಹೋಗಿರುತ್ತೆ ಅದ್ರ ಜೊತೆಗೆ. ಫಿಲ್ಮ್ ಸ್ಟಾರ್ಸ್ ಎಲ್ಲ ಏನು ಮಾಡಿಸ್ಕೊಳ್ತಾರೆ? ಅದೇ ಅಲ್ವಾ? ಸೊ ನಮ್ಮ ಆಯುರ್ವೇದದಲ್ಲೇ 50 ರೂಪಾಯಿ ಸ್ಕಿನ್ ವೈಟ್ನಿಂಗ್ ಇದೆ, 50 ರೂಪಾಯಿಗೆ ಪಿಗ್ಮೆಂಟೇಷನ್ ಹೋಗುತ್ತೆ. ಬಟ್ ಅದು ನಿಮ್ಮ ಸ್ಕಿನ್ಗೆ ಸೂಟ್ ಆಗಬೇಕು ಅಷ್ಟೆ. ಕ್ಲಾರಿಟಿ ನೋಡಿ, ಯಾರ್ಯಾರು ಈಗ ಪಿಗ್ಮೆಂಟೇಷನ್ ಬರ್ತಿದೆಯೋ ಅಥವಾ ನಮ್ಮ ಚಾನಲ್ಗೆ ಈಗ ಜಾಯ್ನ್ ಆಗಿರೋ, ಈಗ ಈ ಥರ ರೆಮಿಡೀಸ್ ನೋಡ್ತಿದ್ದೀರಾ, ಜಸ್ಟ್ ಗಿವ್ ಇಟ್ ಎ ಟ್ರೈ. ನಿಮ್ಗೆ ಹಬ್ಬಬ್ಬ ಅಂದರೆ ಏನು, 50 ರೂಪಾಯಿ ಖರ್ಚಾಗುತ್ತೆ ಆಯಿತಾ? ಪ್ಯಾಚ್ ಟೆಸ್ಟಲ್ಲಿ ನಿಮ್ಗೆ ಆಗಲಿಲ್ಲ ಅಂದರೆ ಅದನ್ನು ನಾನು ಹೇಳ್ಬಿಡ್ತೀನಿ ಆಯಿತಾ? ಆಮೇಲೆ ನಾನು ಹೇಳೋಕ್ಕಾಗಲ್ಲ ಎಲ್ಲ ಸ್ಕಿನ್ ಟೈಪ್ಗೂ ಇದು ಸೂಟ್ ಆಗೋಗುತ್ತೆ, ದಯವಿಟ್ಟು ಬೇಡಪ್ಪ ಆ ಥರ ಎಲ್ಲ ಹೇಳೋ ನೆಸೆಸಿಟಿನೇ ಇಲ್ಲ. ನಿಮ್ಮ ಸ್ಕಿನ್ ಟೈಪ್ ನೋಡ್ಕೊಳ್ಬೇಕು ನೀವು. ನಾನೇನು ಈಸಿಯಾಗಿ ಹೇಳ್ಬಿಡ್ತೀನಿ ಒಬ್ಬ ಯೂಟ್ಯೂಬರ್ ಆಗಿ, ಇದು ಎಲ್ಲರಿಗೂ ಆಗುತ್ತೆ ಮಾಡ್ಕೊಂಬಿಡಿ. ನಿಮ್ಮ ಸ್ಕಿನ್ ಟೈಪ್ ಪ್ಯಾಚ್ ಟೆಸ್ಟ್ ಬೇಕೇ ಬೇಕು. ಎಲ್ಲರಿಗೂ ಸೆಟ್ ಆಗೋಲ್ಲ, ಇದನ್ನು ಅರ್ಥ ಮಾಡ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್. ಓಕೆ, ಸೊ ಸಿಂಪಲ್ಲಾಗಿ 5ರಿಂದ 10 ನಿಮಿಷದಲ್ಲಿ ಪಿಗ್ಮೆಂಟೇಷನ್ ವಾಸಿ ಮಾಡಿರೋ ಪ್ರೂಫ್ ಇರೋದು ಇದೇ ಈ ರೆಮಿಡಿ. 50 ರೂಪಾಯಿ, ಹಾಲು ಮೊಸರು ನಿಮ್ಮ ಮನೇಲಿ ಇದ್ದೇ ಇರುತ್ತೆ. ಸೊ ನಮ್ಮ ಆಯುರ್ವೇದ ಬ್ರ್ಯಾಂಡ್ ಇದೆ, ನನ್ನ ಬ್ರ್ಯಾಂಡ್ ಅಲ್ಲ. ನಮ್ಮ ಜೊತೆ 9 ತಿಂಗಳಿದ್ದಾರೆ ಅವರು. ನಂದು ಯಾವುದು ಬ್ರ್ಯಾಂಡ್ ಇಲ್ಲ, ನಾನು ಯಾರನ್ನೂ ಪ್ರಮೋಟು ಮಾಡಲ್ಲ. ಹೇಳಿದ್ದು ಇದರಿಂದ ವಾಸಿಯಾಗಿದೆ, ಅಲ್ಲೇ ತಗೊಳ್ಳಿ, ಬೇರೆ ತೊಗೊಂಡ್ರೆ ನನಗೆ ಗೊತ್ತಾಗಲ್ಲ. ಈಗ ನಾನು ನಿರ್ಮಲ್ ಹೇಳಿದೆ ಅಲ್ವಾ, ನಿರ್ಮಲ್ ಕಸ್ತೂರಿ ಅರಿಶಿನ ಹೇಳಿದೆ, ಅದೇ ನನ್ನ ಬ್ರ್ಯಾಂಡಾ? ಅದು ಅಮೆಝಾನ್ ಅವ್ರದ್ದು, ಅಮೆಝಾನಲ್ಲಿರೋ ಒಂದು ಬ್ರ್ಯಾಂಡು, ಅದು ಕೇರಳದವ್ರದ್ದೇ ಅದೂ ಆಯಿತಾ? ಸೊ ನಂದು ಅಂತ ಯಾವ ಬ್ರ್ಯಾಂಡು ಇಲ್ಲ. ಎಲ್ಲಿ ಚೆನ್ನಾಗಿದೆಯೋ ಪ್ರಾಡಕ್ಟ್ ಅಲ್ಲಿ ತೊಗೊಳ್ಳೋದು ಅಷ್ಟೇ. ಅವರು ಇವರು ಅಂತ ಏನೂ ಇಲ್ಲ. ಅದು ನಮ್ಮ ಸ್ಕಿನ್ಗೆ ಒಗ್ಗಬೇಕು. ನನಗೆ ನಿರ್ಮಲ್ 1.5 ವರ್ಷದಿಂದ 2024 ಆಲ್ಮೋಸ್ಟ್ ಜೂನ್ ಜುಲೈಯಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ. 1.5 ವರ್ಷದಿಂದ ನಿರ್ಮಲ್ಲು, 9 ತಿಂಗಳಿಂದ ಆಯುರ್ವೇದ ಬ್ರ್ಯಾಂಡ್. ಓಕೆ, ಸಕ್ಸಸ್ ಸ್ಟೋರೀಸ್ ಕೊಟ್ಟಿದೆ ಆಯುರ್ವೇದ ಬ್ರ್ಯಾಂಡ್. ಅವ್ರದ್ದು ಯೂಸ್ ಮಾಡ್ಬೋದು ಅರಿಶಿನ, ಅವ್ರ ಅರಿಶಿನೂ ಇದೆ ನನ್ನ ಹತ್ರ. ಬಟ್ ನಿರ್ಮಲ್ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ, ಯಾಕಂದರೆ ಅದು 4 ಬಂದುಬಿಡುತ್ತೆ ಅಮೆಝಾನಲ್ಲಿ ಒಂದು ಸಲ ತೊಗೊಂಡಾಗ, ಕಾಂಬೋ ಪ್ಯಾಕ್ ಅಂತ 160 ರೂಪಾಯಿನ. ಸೊ ಅದು ಖಾಲಿ ಆಗಲಿ ಅಂದ್ಬಿಟ್ಟು ಇವ್ರದ್ದು ಹಾಗೆ ಇಟ್ಟೆ ಅಷ್ಟೇ. ಗ್ಲೋ ನೋಡಿ, ನಾನು ಇದು ಆಲಮ್ ಹಾಕೇ ಇಲ್ಲ. ನಿನ್ನೆ ಮಾಡಿದ್ನಲ್ಲ ಆಲಮ್ದು ಜಾದು, ಎಂತೆಂಥ ಅವ್ರಿಗೆ ಇಮ್ಮಿಡಿಯೇಟ್ ಒಂದೇ ದಿನದಲ್ಲಿ ಇದು ಗೊತ್ತಾಗುತ್ತೆ ಚೇಂಜಸ್. ಓಕೆ, ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಇದ್ದರೆ A to Z ನಾ ಹೇಳ್ಬಿಟ್ಟಿದ್ದೀನಿ ಇವತ್ತಿನ ವೀಡಿಯೋಲಿ. ಪಿಗ್ಮೆಂಟೇಷನ್ ಬಂದಿದ್ರೆ ಏನು ಮಾಡಬೇಕು, ಯಾವ ರೆಮಿಡಿ ತೊಗೊಳ್ಬೇಕು, 50 ರೂಪಾಯಿ ಅಷ್ಟೇ. ಓಕೆನಾ? ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತಾ ಹೋಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಅಕಸ್ಮಾತ್ ನಿಮ್ಗೆ ಇವತ್ತಿನ ವೀಡಿಯೋ ಇನ್ಫಾರ್ಮೇಟಿವ್, ಯೂಸ್ಫುಲ್ ಆ್ಯಂಡ್ ಚೆನ್ನಾಗಿದೆ ಅನಿಸಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಕಂಟೆಂಟ್ ಇಷ್ಟ ಆದಲ್ಲಿ ಹೈಪ್ ಮಾಡಿ. ನಿಮ್ಗೆ 1 ರೂಪಾಯಿಯೂ ಖರ್ಚಾಗಲ್ಲ ಅಂತ ಹೇಳ್ತಾ ಹೋಗಲ್ಲ.